ಸಿಟಿ ರವಿ ವಿರುದ್ಧ ಮಂಜುನಾಥನ ಅಸ್ತ್ರ ಪ್ರಯೋಗಿಸಿದ ಲಕ್ಷ್ಮಕ್ಕ. ರಾಜ್ಯದಲ್ಲಿ ಮತ್ತೆ ಜೋರಾಯ್ತು ಆಣೆ ಪ್ರಮಾಣ ಪಾಲಿಟಿಕ್ಸ್. ಅವಾಚ್ಯ ಶಬ್ದ ಬಳಸಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪ್ರಕರಣ ಸಿಟಿ ರವಿ ಅವರಿಗೆ ದಿನೇ ದಿನೇ ನುಂಗಲಾಗದಂತಹ ಬಿಸಿ ತುಪ್ಪವಾಗಿ ಕಾಡ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದಿನೇ ದಿನೇ ತೀವ್ರವಾಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದೇ ರೀತಿಯಾಗಿ ಸಿಟಿ ರವಿ ಅವರ ಪ್ರಕರಣ. ಇದೀಗ ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಸಿಟಿ ರವಿ ಅವರು. ಅವಾಚ್ಯ ಶಬ್ದ ಬಳಸಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪ್ರಕರಣ ಸಿಟಿ ರವಿ ಅವರಿಗೆ ದಿನೇ ದಿನೇ ನುಂಗಲಾಗದಂತಹ ಬಿಸಿ ತುಪ್ಪವಾಗಿ ಕಾಡ್ತಾ ಇದೆ. ಇದರ ಮಧ್ಯೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿ ಅವರಿಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ನಾನು ಕೂಡ ಕುಟುಂಬ ಸಮೇತ ಬರ್ತೀನಿ ಅನ್ನುವಂತಹ ಬಹಿರಂಗ ಸವಾಲನ್ನ ಸಿಟಿ ರವಿ ಅವರಿಗೆ ಹಾಕಿದ್ದಾರೆ. ಹೌದು, ರಾಜ್ಯ ರಾಜಕೀಯದಲ್ಲಿ ಈ ಆಣೆ ಪ್ರಮಾಣ ಪಾಲಿಟಿಕ್ಸ್ ಇದೇ ಮೊದಲಲ್ಲ. ಈ ಹಿಂದೆ ಘಟಾನುಘಟಿ ನಾಯಕರು ಕೂಡ ಈ ಒಂದು ಮಂಜುನಾಥ ಸ್ವಾಮಿಯ ಮೊರೆ ಹೋಗಿದ್ರು. ಹಾಗಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಮಂಜುನಾಥನ ಮೊರೆ ಹೋಗಿದ್ರು ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಇನ್ನು ಮೊದಲನೇದಾಗಿ ನೋಡೋದಾದ್ರೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಈ ಹಿಂದೆ ಮಂಜುನಾಥನ ಮೊರೆ ಹೋಗಿರ್ತಾರೆ. ಹೌದು, ಈ ಹಿಂದೆ 2020 ಸರ್ಕಾರ ಬಂದಿರುತ್ತೆ. ಆ ಒಂದು ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ತದನಂತರ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗ್ಬೇಕಾಗಿರುತ್ತೆ. ಆದ್ರೆ ಈ ಒಂದು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಯಡಿಯೂರಪ್ಪನವ್ರಿಗೆ ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ವೈಮನಸ್ಸು ಉಂಟಾಗಿ ಸಾಕಷ್ಟು ವಾಗ್ವಾದ ಕೂಡ ನಡೆದು ಇಬ್ರು ಕೂಡ ಮಂಜುನಾಥ ಸ್ವಾಮಿಯ ಮೊರೆ ಹೋಗ್ತಾರೆ. ಅಂದ್ರೆ ಇಬ್ರು ಕೂಡ ಸವಾಲನ್ನ ಹಾಕೊಳ್ತಾರಂತೆ. ಮಂಜುನಾಥ ಸ್ವಾಮಿ ಅಂದ್ರೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗಿಲ್ಲ ಅಥವಾ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಮನಸ್ತಾಪ ಆಗಿಲ್ಲ, ನಿಮ್ಮ ಕೈವಾಡ ಇಲ್ಲ ಅನ್ನೋದಾದ್ರೆ ಬಂದು ಪ್ರಮಾಣ ಮಾಡಿ ಅಂತ ಇಬ್ರು ಕೂಡ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರು ಸವಾಲನ್ನ ಹಾಕೊಂಡು ಇಬ್ರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರಂತೆ. ಇಬ್ರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡ್ಕೊಂಡು ಆಣೆ ಪ್ರಮಾಣವನ್ನ ಮಾಡದೆ ಅದೇ ರೀತಿಯಾಗಿ ವಾಪಸ್ ಆಗ್ತಾರೆ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಇನ್ನು ಎರಡನೇ ನೋಡೋದಾದ್ರೆ ನಾವು ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅವರ ಮಧ್ಯೆ ಕೂಡ ಈ ಒಂದು ಮಂಜುನಾಥನ ಆಣೆ ಪ್ರಮಾಣ ಕೂಡ ಬಂದಿತ್ತು. ಅಂದ್ರೆ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ DK ಶಿವಕುಮಾರ್ ಅಂದ್ರೆ ಈ ಒಂದು JDS ಹಾಗೆ ಕಾಂಗ್ರೆಸ್ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಪತನ ಆಗೋದಕ್ಕೆ ಕಾರಣಕರ್ತರು ನೀವೇ ಎನ್ನುವಂತಹ ಸಾಕಷ್ಟು ಆರೋಪ ಪ್ರತಿ ಆರೋಪಗಳನ್ನ ಇಬ್ರು ಕೂಡ ಮಾಡ್ಕೊಳ್ತಾರಂತೆ. ಸೊ ಅದೇ ರೀತಿಯಾಗಿ ಈ ವಿಚಾರವಾಗಿ ಇಬ್ರು ಕೂಡ ಮಂಜುನಾಥ ಸ್ವಾಮಿಯ ಮೊರೆ ಹೋಗೋದಕ್ಕೆ ಕೂಡ ಇಬ್ರು ಸವಾಲನ್ನ ಹಾಕೊಳ್ತಾರಂತೆ. ಆದ್ರೆ ಇಬ್ಬರ ಮಧ್ಯೆ ಸವಾಲುಗಳಲ್ಲೇ ಮಾತ್ರ ಈ ಒಂದು ವಿಷಯ ಮುಗ್ದೋಗುತ್ತೆ. ಇಬ್ರು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿರ್ಬೋದು ಅಥವಾ ಆಣೆ ಪ್ರಮಾಣಕ್ಕೆ ಯಾರು ಕೂಡ ಅಂದ್ರೆ ಇವರಿಬ್ರು ಕೂಡ ಹೋಗೋದಿಲ್ಲ. ಇದಿಷ್ಟು DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ಮಧ್ಯೆ ಬಂದಿದ್ದಂತ ನೋಡೋದಾದ್ರೆ, ಇನ್ನು ಇದೀಗ ನಿನ್ನೆ ಅಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರನ್ನ ಕೂಡ ಬಹಿರಂಗ ಸವಾಲ್ ಹಾಕಿದ್ದಾರೆ. ಅಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ನಾನು ಕೂಡ ಕುಟುಂಬ ಸಮೇತ ಬರ್ತೀನಿ ಅಂತ. ಏನು ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಅವಾಚ್ಯ ಶಬ್ದ ಬಳಸಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪ್ರಕರಣ ಇದೀಗ ದಿನೇ ದಿನೇ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಸೊ ಹೀಗಾಗಿ ಆಡಿಯೋ ಮತ್ತೆ ವಿಡಿಯೋ ಸಾಕ್ಷ್ಯಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿ ಸಭಾಪತಿ ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ನಾನು ದೂರು ಕೊಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗಿದ್ರು. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಸರ್ಕಾರ ಈ ಒಂದು ಪ್ರಕರಣವನ್ನ CIDಗೆ ಕೂಡ ವಹಿಸಿದೆ. ಇದರ ಬೆನ್ನಲ್ಲೇ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವ್ರನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಆಣೆ ಪ್ರಮಾಣಕ್ಕೆ ಕೂಡ ಕರಿತಾ ಇದ್ದಾರೆ. ಬಹಿರಂಗ ಸವಾಲನ್ನ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಈ ಒಂದು ಎಲ್ಲಾ ರಾಜ್ಯ ರಾಜಕೀಯದ ರಾಜಕಾರಣಿಗಳು ಯಾಕೆ ಧರ್ಮಸ್ಥಳಕ್ಕೆ ಕರೀತಾರೆ ಆಣೆ ಪ್ರಮಾಣಕ್ಕೆ? ಯಾಕೆ ಎಲ್ರು ಕೂಡ ಮಂಜುನಾಥನ ಮೊರೆ ಹೋಗ್ತಾರೆ ಅಂತ ನೋಡೋದಾದ್ರೆ, ಏನು ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಸಾನ್ನಿಧ್ಯ ಏನಿದೆಯೋ ಅದು ನ್ಯಾಯಪೀಠ ಅಂತ ಎಲ್ಲರೂ ಕೂಡ ಪರಿಗಣಿಸುವಂಥದ್ದು. ಸೊ ಹೀಗಾಗಿ ಯಾರು ಏನೇ ತಪ್ಪು ಮಾಡಿದ್ರು ಅಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡೋದ್ರಿಂದ ನಿಜ ಹೇಳ್ತಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಸೊ ಹೀಗಾಗಿ ನ್ಯಾಯಪೀಠ ಆಗಿರೋದ್ರಿಂದ ಎಲ್ಲ ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ಎಲ್ಲ ಸಾಮಾನ್ಯ ಜನರಾಗಿರ್ಬೋದು, ಎಲ್ಲರೂ ಕೂಡ ಆಣೆ ಪ್ರಮಾಣಕ್ಕೆ ಮಂಜುನಾಥನ ಮೊರೆ ಹೋಗೋದು ಇದೇನು ಹೊಸ್ತಲ್ಲ. ಸೊ ಹೀಗಾಗಿ ಎಲ್ಲರೂ ಕೂಡ ಆಣೆ ಪ್ರಮಾಣಕ್ಕೆ ಮಂಜುನಾಥನ ಮೊರೆ ಹೋಗ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ಪ್ರಕರಣ ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ಯಾವ ತಿರುವನ್ನ ಪಡ್ಕೊಳ್ತದೆ. ಅದೇ ರೀತಿಯಾಗಿ ಸಿ.ಟಿ. ರವಿ ಅವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣಕ್ಕೆ ಕರೆದಿದ್ದಾಗ ಪೊಲೀಸ್ ಕೇಸ್ ಆದ್ಮೇಲೆ ಆಣೆ ಪ್ರಮಾಣಕ್ಕೆ ಬಂದು ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿ.ಟಿ. ರವಿ ಅವರು ಹಾಕಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಬ್ರು ಕೂಡ ಧರ್ಮಸ್ಥಳ ಮಂಜುನಾಥನ ಸಾನ್ನಿಧ್ಯಕ್ಕೆ ಹೋಗ್ತಾರ, ಆಣೆ ಪ್ರಮಾಣ ಮಾಡ್ತಾರ, ಈ ಒಂದು ಪ್ರಕರಣ ಯಾವ್ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.